ಸಿ ಸೆಕ್ಷನ್ ಆದ್ಮೇಲೆ ನಿಮಗೆ ಬ್ಯಾಕ್ ಪೇನ್ ಬಂದಿಲ್ಲೇನ? ನೀವು ಎಷ್ಟಂಗೇನ ಆಕ್ಟಿವ್ ಆಗಿದ್ದೀರಿ? ನೀವು ಯಾವ ರೀತಿ ರೂಟೀನ್ ಫಾಲೋ ಮಾಡ್ತೀರಿ ಅಂತ ಕೇಳಿದ್ರಿ. ಡೆಲಿವರಿ ಆಗಿ 25 ಡೇಸ್ ಏನೋ ಅಷ್ಟ ನಾನು ರೆಸ್ಟ್ ತಗೊಂಡಿದ್ನಿ. ಅದನ್ನು ಪ್ರಾಪರ್ ಆಗಿ ಅದ್ರ ಬೆಳಗ್ನ ಎಲ್ಲಾ ಕೆಲಸನೂ ಸ್ಟಾರ್ಟ್ ಮಾಡ್ಕೊನಿ. ಯಾವುದೇ ರೀತಿ ಬೆಡ್ ರೆಸ್ಟ್ ಅಂತೂ ಮಾಡಾಕ ಹೋಗ್ಲಿಲ್ಲ. ಕನ್ಸೀವ್ ಆಗೋಕ್ಕಿಂತ ಮುಂಚೆ ನಂಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿತ್ತು ಅಂತ ಹೇಳಿ ಮೆಂತೆಕಾಳಿನ ನೀರ್ ಕುಡಿತಿದ್ನಿ. ಕೆಲವೊಬ್ರ ಮೆಂತೆಕಾಳನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಆ ನೀರ್ ಕುಡಿತಾರು. ಬಟ್ ನಾ ಹಂಗ್ ಮಾಡ್ತಿರ್ಲಿಲ್ಲ. 1 ಸ್ಪೂನ್ ಆಗೋಟ್ ಮೆಂತೆಕಾಳು ತಗೋತಿದ್ನಿ, 2 ಗ್ಲಾಸ್ ನೀರ್ನ್ಯಾಗ ಹಾಕಿ ಅದನ್ನ ಕುದಿಸ್ತಿದ್ನಿ 1 ಗ್ಲಾಸ್ ಆಗುತನ. ಮತ್ತ ಆ ನೀರ್ನ ಕುಡಿತಿದ್ನಿ. ಇನ್ ಕೇಸ್ ಏನಾರ PCOD ಇತ್ತು, ಇನ್ರೆಗ್ಯುಲರ್ ಪೀರಿಯಡ್ ಇತ್ತು ಅಂದ್ರೆ ಮೆಂತೆಕಾಳು ಜೊತೆ ನನ್ನ ಸ್ವಲ್ಪ ಶುಂಠಿನೂ ಜಜ್ಜಿ ಹಾಕೊಂಡ ಕುದಿಸ್ಕೋಬೇಕು. ಆಮೇಲೆ ಚಿಕ್ಕೆ ಪೌಡರ್ ಹಾಕೊಂಡ ಟೇಸ್ಟ್ ಸಲುವಾಗಿ ಹನಿ ಹಾಕೊಂಡು ಕುಡಿಬಹುದು. ನಿಮಗ್ ಬ್ಯಾಕ್ ಪೇನ್ ಆಗಿಲ್ಲ ಏನಂತ ಬಹಳ ಜನ ಕೇಳಿದಿರಿ. ನಂಗೆ ಯಾವ್ದೇ ರೀತಿ ಬ್ಯಾಕ್ ಪೇನ್ ಅದು ಏನೂ ಇಲ್ಲ. ನಾ ಆಕ್ಟಿವ್ ಆಗಿ ಅದೀನಿ. ನಾ ಜಾಸ್ತಿ ನೀರ್ ಕುಡಿಯಕ್ ಟ್ರೈ ಮಾಡ್ತೇನಿ, ಮತ್ತೆ ಪ್ರೋಟೀನ್ ಇದ್ದಿದ್ದ ಜಾಸ್ತಿ ತಿಂತೇನಿ. ಇದ್ರಿಂದ ನನಗ ಯಾವ್ದೇ ರೀತಿ ಸಿ ಸೆಕ್ಷನ್ ಆದ್ಮೇಲೆ ಹೀಲಿಂಗ್ ಸಲುವಾಗಿ ಪ್ರಾಬ್ಲಮ್ ಆಗ್ಲಿಲ್ಲ. ಮತ್ತ ಮಾವಿನಕಾಯಿ ಶಿಕರ್ನಿ ಮತ್ತ ಪೂರಿ ಮಾಡಾಕ ಮಂಜು ಅವ್ರು ಹೇಳಿದ್ರು. ಅದಕ್ಕ ಮಧ್ಯಾಹ್ನದ ಅಡಿಗೆ ಸಲುವಾಗಿ ಪೂರಿ ಮತ್ತ ಮಾವಿನಕಾಯಿ ಶಿಕರ್ನಿ ಅನ್ನ ಸಾರ ಮಾಡಿದ್ನಿ. ಬಟ್ ನನ್ ಸಲುವಾಗಿ ಬೀಟ್ರೂಟ್ ಪರೋಟಾ ಮಾಡ್ಕೊಂಡಿದ್ನಿ, ಯಾಕಂದ್ರೆ ನಾನ್ ಪೂರಿ ತಿನ್ನಂಗಿಲ್ಲ. ಮಾವಿನಕಾಯಿ ಶಿಕರ್ನಿ ಮಾಡಕ ಮಾವಿನಕಾಯಿ ಸ್ವಚ್ಛಂಗ್ ತೊಳ್ಕೊಂಡು ಅದ್ರೊಳಗಿರೋ ಪಲ್ಪ್ ತಕೊಂಡು ಅದನ್ನ ಸ್ಮ್ಯಾಶ್ ಮಾಡಿ ಬೆಲ್ಲ ಒಂದ್ ಸ್ವಲ್ಪ ಸೇರಿಸಿ ಏಲಕ್ಕಿ ಪುಡಿ ಸೇರಿಸ್ನಿ ಅಷ್ಟ. ನನ್ ಜಾಸ್ತಿ ಪೂರಿ ತಿನ್ನಕ್ ಇಷ್ಟ ಆಗಂಗಿಲ್ಲತ್ತ ನನಗಂತ ಹೇಳಿ ಬೀಟ್ರೂಟ್ ಪರೋಟಾ ಮಾಡ್ಕೊಂಡಿ. ಬಟ್ ಮಂಜು ಅವ್ರಿಗೂ ಮೈದಾ ಹಿಟ್ಟಿಂದೇನ್ ಪೂರಿ ಮಾಡಿರ್ಲಿಲ್ಲ, ಗೋಧಿ ಹಿಟ್ಟು ಯೂಸ್ ಮಾಡಿ ಪೂರಿ ಮಾಡಿದ್ನಿ. ಗೋಧಿ ಹಿಟ್ಟೊಳಗ ಸಣ್ಣ ರವಾ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಗಟ್ಟಂಗೆ ಕಲ್ಸ್ಕೊಂಡಿದ್ನಿ. ಆಮೇಲೆ ಸಣ್ಣ ಉಳ್ಳಿ ಮಾಡಿ ಮೀಡಿಯಂ ಲಟ್ಟಿಸ್ಕೊಂಡ ಎಣ್ಣೆಗ ಈ ರೀತಿ ಕರದ್ನಿ. ಪೂರಿ ಅಂತೂ ಮಸ್ತ್ ಉಬ್ಬಿ ಬಂದಿದ್ದು, ನೀವ ವಿಡಿಯೋದಾಗ ನೋಡಬಹುದು. ಫುಲ್ ಸಾಫ್ಟ್ನು ಆಗಿದ್ದು. ಮೈದಾ ಇಡ್ಲಿ ಮಾಡೋಕ್ಕಿಂತ ಈ ರೀತಿ ಗೋಧಿ ಹಿಟ್ಟು ಯೂಸ್ ಮಾಡೋದು ಒಂದು ಹೆಲ್ದಿ ವೇದಿಂದ ಬೆಸ್ಟ್ ಆಪ್ಷನ್ ಐತಿ. ಜಟಾಟವೀಕಲಜ್ಜಲ ಪ್ರವಾಹ ಪಾವಿತಸ್ಥಲೇಗಲೇವಲಂಬೆಲಂಬಿತಾಂಬುಜಂಗ ತುಂಗ ಮಾಲಿಕಾಡ ಮಡ್ಡ 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 ಮಣ್ಣಿನಾದವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವಂ ಜಟಾಕಟಾಹ ಸಂಭ್ರಮಂ ಭ್ರಮನ್ನಿಲಿಂಪ ನಿರ್ಜಲಿ ವಿಲೋಲವೇಚಿ ವಲ್ಲರಿ ವಿರಾಜಮಾನ ಮುದನಿ ದಗದ್ದ ಗಜ್ಜಲೆಲ್ಲ ಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣ. ಈ ರೀತಿ ಸ್ತೋತ್ರಗಳನ್ನ ನಂಗೆ ಭಾಳ ಇಷ್ಟ ಆಗ್ತಾವ. ಅದಕ್ಕೆ ಕ್ಯಾಜುವಲ್ ಆಗಿ ನಿಮ್ ಜೊತೆನೂ ಶೇರ್ ಮಾಡ್ಕೊಂಡು. ಇಷ್ಟ ಆದ್ರೆ ಕಾಮೆಂಟ್ ಮಾಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಬಾಯ್.